ಮುತ್ತತ್ತಿಯಲ್ಲಿ 5 ಜಲಸಮಾಧಿ ಪ್ರಕರಣ ಸಂಬಂಧ ಮಿಮ್ಸ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗಿದೆ. ಸಂಬಂಧಿಕರಿಗೆ ಮೃತದೇಹಗಳ ಹಸ್ತಾಂತರವನ್ನ ಮಾಡಲಾಗಿದೆ. ಮುತ್ತತ್ತಿ ರಾಯನ ದೇಗುಲಕ್ಕೆ ಅಂತ ಹೇಳಿ ಕುಟುಂಬ ಬಂದಿತ್ತು. ಆ ಸಂದರ್ಭದಲ್ಲಿ ನದಿಯಲ್ಲಿ ಈಜೋಕೆ ಅಂತ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ನಡೆದಿರುವಂತ ದುರಂತ ಇದು. ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಮೃತರನ್ನ ಚನ್ನಪಟ್ಟಣ ತಾಲೂಕಿನ ಜಿ ಬ್ಯಾಡರಹಳ್ಳಿಯ 38 ವರ್ಷದ ಶ್ವೇತಾ, 20 ವರ್ಷದ ಚೈತ್ರ, ಮದ್ದೂರು ತಾಲೂಕಿನ ಕಡಲೂರು ಗ್ರಾಮದ 50 ವರ್ಷದ ವಿಜಯಮ್ಮ, 28 ವರ್ಷದ ಪ್ರಿಯಾಂಕಾ ಹಾಗೆಯೇ ಕಾರ್ ಚಾಲಕ ಮಹೇಶ್ ಅಂತ ಗುರುತಿಸಲಾಗಿದೆ. ಇಲ್ಲಿ ಅವರ ಕಡೆ ಕ್ಷಣಗಳು ಕೂಡ ರೆಕಾರ್ಡ್ ಆಗಿದೆ. ಮೊಬೈಲ್ನಲ್ಲಿ ಅದನ್ನು ಕ್ಯಾಪ್ಚರ್ ಮಾಡಲಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಸೆಲ್ಫಿ ಹುಚ್ಚು, ವಿಡಿಯೋ ಹುಚ್ಚು, ಗೊತ್ತಿಲ್ದಿರೋ ಜಾಗದಲ್ಲಿ ಅದರಲ್ಲೂ ನೀರ್ ಜೊತೆ ಆಟ ಆಡಬೇಡಿ ಅಂತ ಹೇಳಿ ಎಷ್ಟೇ ಕಿವಿ ಮಾತನ್ನ ಹೇಳಿದ್ರು ಕೂಡ ಕೆಲವರು ಆ ಸ್ಪಾಟ್ಗೆ ಹೋದಂತ ಸಂದರ್ಭದಲ್ಲಿ ಇದನ್ನೆಲ್ಲ ಮರೆತು ಬಿಡ್ತಾರೆ. ನೋಡಿ, ಮಧ್ಯ ಭಾಗಕ್ಕೆ ಹೋಗಿದ್ದಾರೆ, ಅಲ್ಲಿ ಆಳಾಗಲ್ಲ ಒಂದು ಗೊತ್ತಿಲ್ಲ ಅವ್ರಿಗೆ. ನೀರಲ್ಲಿ ಆಟ ಆಡ್ತಾ ಇದ್ರು. ಆ ಸಂದರ್ಭದಲ್ಲೇ ಅದೇ ನೀರಲ್ಲೇ ತಮ್ಮ ಕೊನೆ ಕ್ಷಣಗಳನ್ನು ಕಳೆದಿದ್ದಾರೆ. ಜಲ ಸಮಾಧಿ ಆಗಿದ್ದಾರೆ. ಇದು ಸಾವಿಗೂ ಮೊದಲಿನ ದೃಶ್ಯ. ನಂತರ ನೋಡಿ ಕುಟುಂಬಸ್ಥರು ಯಾವ ಥರ ಬಾಧೆ ಪಡ್ತಾ ಇದ್ದಾರೆ ಅಂತ ಹೇಳಿ. ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಪ್ರಾಥಮಿಕವಾಗಿ ಸಿಕ್ಕಿರೋದು ಅಲ್ಲಿ ಒಬ್ರು ಜಾರು ಹೋಗ್ತಾ ಇದ್ರು. ಒಬ್ರಿಗೊಬ್ರು ರಕ್ಷಣೆ ಮಾಡಿಕೊಳ್ಳುವ ಭರದಲ್ಲಿ, ಆತಂಕದಲ್ಲಿ 5 ಜನ ಜಲಸಮಾಧಿಯಾಗಿ ಹೋಗಿದ್ದಾರೆ. ಇಲ್ಲಿ ಹಲವಾರು ಪ್ರಶ್ನೆಗಳು ಉದ್ಭವವಾಗಿದೆ. ಈ ಸಾವಿಗೆ ಯಾರು ಹೊಣೆ? ಅಲ್ಲಿ ಎಚ್ಚರಿಕೆ ಫಲಕಗಳು ಇರಲಿಲ್ವಾ? ಸಿಬ್ಬಂದಿಯನ್ನು ಹಾಕಿರ್ಲಿಲ್ವಾ? ಕಡೆ ಬಂದ ಅಲ್ಲಿಂದ ಮುತ್ತತ್ತಿ ಇತ್ತಲ್ಲ, ಅಲ್ಲಿ ಸ್ವಲ್ಪ ಪೂಜೆ ಮಾಡಿಸ್ಕೊಂಡು ಹಂಗೆ ಹೊಂಟೊಮ್ಮ ಅಂದ್ಬಿಟ್ಟು ಹೋದ. ಅಲ್ಲಿ ಕಾವೇರಿ ನದಿಯಲ್ಲಿ ಹೋಗಿ ಪೂಜೆ ಮಾಡಿ ಮುಖ ತೊಳಿಕ್ಕೆ ಹೋಗಿ ಕಾಲು ಜಾರಿ ಹಂಗೆ ಆಟ ಆಡ್ತಾ ಕಾಲು ಜಾರಿ ಬಿದ್ದು ಎಲ್ಲ. ಎಷ್ಟು ಜನ ಬಂದಿದ್ದೀರ? ಒಟ್ಟು 6 ಜನ. ಏನೇನಾಗಬೇಕು ನಿಮಗೆ? ನಮಗೆ ಅಕ್ಕ ಒಬ್ಳು, ಮನೆಯವರು ವೈಫ್ ಒಬ್ಳು, ಮಗಳೊಬ್ಳು, ಮತ್ತು ನಮ್ಮ ಅಕ್ಕನ ಮಗಳು, ಫ್ರೆಂಡು, ಕಾರ್ ಡ್ರೈವರ್ ಮಾಮೂಲಿ. ಅವ್ರ ಕಾರ್ ಡ್ರೈವರ್ ನಿಮ್ಮ ಫ್ರೆಂಡ್ ಅವರು? ಹ್ಞೂ, ಫ್ರೆಂಡೇ. ಏನಾಯಿತು ಅವಾಗ ಟೈಮಲ್ಲಿ ಅಂತೇಳಿ? ಅದೇ ಬಿದ್ದೋದ್ರಲ್ಲ, ಆವಾಗ ನಮ್ಮ ಫ್ರೆಂಡು ಕಾರ್ ಡ್ರೈವರು ಎಳಕ್ಕೆ ಹೋದ್ರು. ಎಳಕ್ಕೆ ಹೋದಾಗ ಹಿಂದೆ ನಾನು ಮುಳುಗ್ಬಿಟ್ಟಿದ್ದೆ. ಆಮೇಲೆ ಯಾರೋ ಬಂದು ಹೇಳಿದ್ರು, ನಾನು ಬದುಕೊಂಡು ಇದ್ದವರೆಲ್ಲನೂ ಎಳಕ್ಕೆ ಹಾಕ್ಬೋದು. ಅವ್ರ ಕಡೆ ಬಂದ ಅಲ್ಲಿಂದ. ಮುತ್ತತ್ತಿಯ ದುರಂತಕ್ಕೆ ಹೊಣೆ ಯಾರು? ಕಾವೇರಿ ನದಿ ಬಳಿಯಲ್ಲಿ ಭದ್ರತಾ ವ್ಯವಸ್ಥೆಯನ್ನ ಹಾಗಾದ್ರೆ ಕೈಗೊಂಡಿಲ್ವಾ? ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳಿಗೆ ಏನ್ ಮಾಡ್ತಾ ಇದ್ದಾರೆ? ಪ್ರವಾಸಿಗರ ನಿಯಂತ್ರಣಕ್ಕೆ ಅಂತ ಹೇಳಿ ಅಲ್ಲಿ ಯಾರು ಕಾವಲುಗಾರರನ್ನ ನಿಯೋಜನೆ ಮಾಡಿರ್ಲಿಲ್ವಾ? ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳುವಲ್ಲಿ ವಿಫಲ ಆಗಿದ್ಯಾ ಇಲಾಖೆ? ಹೋಮ್ ಗಾರ್ಡ್ಸು ಇರ್ಲಿಲ್ವಾ? ಇದ್ರೆ ಏನು ಮಾಡ್ತಾ ಇದ್ರು ಹಾಗಾದ್ರೆ? ತತ್ಕ್ಷಣಕ್ಕೆ ಅವ್ರು ಮುಳುಗ್ತಾ ಇದ್ರು, ರಕ್ಷಣಾ ಕಾರ್ಯಾಚರಣೆ ನಡೆಸಿಲ್ಲ ಯಾಕೆ? ಪ್ರವಾಸಿ ತಾಣದಲ್ಲಿ ಪ್ರಥಮ ಚಿಕಿತ್ಸೆಗೆ ವ್ಯವಸ್ಥೆನೇ ಇರ್ಲಿಲ್ವಾ ಹಾಗಾದ್ರೆ? ಅಪಾಯಕಾರಿ ಸ್ಥಳಗಳಲ್ಲಿ ಎಚ್ಚರಿಕೆಯ ಫಲಕಗಳನ್ನ ಹಾಕಬೇಕಾಗುತ್ತೆ, ಆದ್ರೆ ಈ ಜಾಗದಲ್ಲಿ ಅದು ಇರ್ಲಿಲ್ವಾ? ನದಿ ಬಳಿ ರಕ್ಷಣಾ ಬೇಲಿಗಳನ್ನ ಅಳವಡಿಸಲಾಗಿದ್ಯಾ? ಹೀಗೆ ಹಲವಾರು ಪ್ರಶ್ನೆಗಳು ಈ ಜಲಸಮಾಧಿ ಪ್ರಕರಣದಲ್ಲಿ ಉದ್ಭವವಾಗಿದೆ. ಯಾರೋ ಹೋಮ್ ಗಾರ್ಡ್ಗಳು ಎಲ್ಲೋ ಅಂತ ಇರ್ತಾರೆ. ಅವರು ಯಾರು ಅಷ್ಟು ಕ್ಲೀನಾಗಿ ಯಾರು ಕೆಲಸ ನಿರ್ವಹಿಸಲ್ಲ. ಈಗ ಸುಮ್ಮನೆ ಇವ್ರ ಮೇಲೆ ಜವಾಬ್ದಾರಿನ ಹೊತ್ತಾಕ್ತಾರೆ ಅಷ್ಟೇ. ನಾವು ಹೇಳ್ದೋ ಬಿಟ್ಟು ಅಂತ. ಇದು ಬೇಜವಾಬ್ದಾರಿ ಆಗಬಾರ್ದು. ದಯವಿಟ್ಟು ಇದು ಸಾವು ನೋವಿನ ಪ್ರಶ್ನೆ. ದಯವಿಟ್ಟು ದೊಡ್ಡ ಮಟ್ಟದಲ್ಲಿ ಇದಕ್ಕೇನಾದರೂ ಒಂದು ಪರಿಹಾರ ಘೋಷಿಸಬೇಕು. ಆ ಮಕ್ಳಿಗೆ ಏನಾದ್ರು ಜೀವನಾಂಶ ರೂಪಿಸಿ ಅವರ ಎಜುಕೇಷನ್ಗೆ ತುಂಬ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಮಾಡಬೇಕು. ದಯವಿಟ್ಟು ಇದನ್ನು ಸರ್ಕಾರ ಇದು ಅನ್ನೋದನ್ನ ಬಿಟ್ಟು ದಯವಿಟ್ಟು ಇದನ್ನೊಂದು ಹೆಲ್ಪ್ ಮಾಡಿಕೊಡಿ. ಆ ಮಕ್ಳಿಗೊಂದು ದಾರಿದೀಪ ಮಾಡಿಕೊಡಿ. ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನಿಲ್. ಈಗ ಪ್ರವಾಸಿಗರು ನೀರನ್ನ ಕಂಡಾಗ ಒಂದು ಮೋಜು ಮಸ್ತಿ ಮಾಡೋಣ ಅಂತ ಹೋಗ್ತಾರೆ, ಖುಷಿಯಾಗಿ, ಇಲ್ಲ ಅಂತಲ್ಲ. ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಯೂಶುವಲಿ ಅಂದ್ರೆ ಪ್ರತಿದಿನ ಪ್ರವಾಸಿಗರು ಇರ್ತಾರಾ? ನದಿಯಲ್ಲಿ ಇರ್ತಾರಾ? ಅಲ್ಲಿ ಸೂಚನಾ ಫಲಕಗಳು ಯಾವುದೂ ಇರಲಿಲ್ವಾ? ಅಲ್ಲಿ ನೋಡ್ಕೊಳ್ಳೋಕೆ ಸಿಬ್ಬಂದಿ ಯಾರೂ ಇಲ್ವಾ? ಮತ್ತೊಂದ್ ಕಡೆ ಮೃತದೇಹ ಎಲ್ಲ ಹಸ್ತಾಂತರ ಕಂಪ್ಲೀಟ್ ಆಗಿದೆಯಾ? 5 ಮೃತದೇಹಗಳು. ಶರ್ಮಿತಾ, ಹೌದು, ನೀವು ಹೇಳೋ ಹಾಗೆ ಇದು ಪ್ರವಾಸಿ ತಾಣ ಆಗಿರುವಂಥದ್ದು. ಸಾಕಷ್ಟು ಜನರು ಇಲ್ಲಿಗೆ ಆಗಮಿಸ್ತಾರೆ. ಬಂದಂಥ ಸಂದರ್ಭದಲ್ಲಿ ದೇವರನ್ನ ಕಾಣುವಂಥದ್ದು, ದೇವಸ್ಥಾನಕ್ಕೆ ಹೋಗುವಂಥದ್ದು, ಇದೆಲ್ಲವನ್ನ ಮಾಡಿದಂಥ ಸಂದರ್ಭದಲ್ಲಿ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಬೇಕು ಅನ್ನುವಂಥದ್ದು ವಾಡಿಕೆ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಬಂದಂಥ ಪ್ರವಾಸಿಗರು ದೇವರ ದರ್ಶನವನ್ನು ಪಡೆದುಕೊಂಡು ತದನಂತರ ಕಾವೇರಿ ನದಿಯಲ್ಲಿ ಸ್ನಾನಕ್ಕೆ ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಕೆಲವೊಂದಷ್ಟು ಜನ ಮೊದಲೇ ಸ್ನಾನಕ್ಕೆ ಇಳಿದು ಆನಂತರ ದೇವಸ್ಥಾನಕ್ಕೆ ಹೋಗುವಂಥ ಕೆಲಸವನ್ನು ಕೂಡ ಮಾಡುವಂಥದ್ದು. ಅದೇ ರೀತಿ ನಿನ್ನೆ ಕೂಡ ನಡೆದಿರುವಂಥದ್ದು ಈ ದುರ್ಘಟನೆ. ನಿನ್ನೆ ಕೂಡ ದೇವಸ್ಥಾನಕ್ಕೆ ಹೋಗಿ ಇವರೆಲ್ಲರೂ ಕೂಡ ದೇವರ ದರ್ಶನವನ್ನು ಮಾಡ್ಕೊಂಡು ಬಂದು ಆನಂತರ ಏನು ನೀರು ಕಡಿಮೆ ಇತ್ತು, ಕಡಿಮೆ ಇದ್ದಂಥ ಸಂದರ್ಭದಲ್ಲಿ
ಮೊದಲಿಗೆ ನೀರಿಗೆ ಅಂದರೆ ಏನು ಆ ರವಿಯವರು ಹೇಳುವ ಪ್ರಕಾರ ಮುಖವನ್ನು ತೊಳೆಯೋದಕ್ಕೆ ಅಂತ ಮೊದಲು ನೀರಿಗೆ ಇಳಿತಾರೆ, ಆನಂತರ ನೀರು ಕಡಿಮೆ ಇದ್ದದ್ರಿಂದ ಆಟ ಆಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅಂದರೆ 4 ಜನರು ಮಹಿಳೆಯರು ನೀರಿಗೆ ಇಳಿತಾರೆ. ಈ ಒಂದು ಸಂದರ್ಭದಲ್ಲಿ ಒಬ್ಬರಾದ ನಂತರ ಒಬ್ಬರು ಈ ನೀರಿನಲ್ಲಿ ಸಿಲುಕಿ ಸಾವನ್ನಪ್ಪಿರುವಂಥದ್ದು. ಇನ್ನು ಇಲ್ಲಿ ಸೆಕ್ಯೂರಿಟಿಯ ವಿಚಾರಕ್ಕೆ ಬರೋದೇ ಆದರೆ ಇಲ್ಲಿ ಹೋಮ್ ಗಾರ್ಡನ್ನು ಕೂಡ ನೇಮಕ ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈಗಾಗಲೇ ಹೇಳಿರುವಂಥದ್ದು. ಅಂದರೆ ಇವರು ಬಂದಂಥ ಸಂದರ್ಭದಲ್ಲೂ ಕೂಡ ಹೋಮ್ ಗಾರ್ಡ್ ಅಲ್ಲೇ ಇದ್ರು, ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಎಚ್ಚರಿಕೆಯನ್ನು ಕೊಟ್ಟಂಥ ಹೋಮ್ ಗಾರ್ಡ್ ಯಾಕೆ ತಡಿಲಿಲ್ಲ ಅನ್ನುವಂಥ ಪ್ರಶ್ನೆ ಇಲ್ಲಿ ಮೂಡಿ ಬರುವಂಥದ್ದು. ಇನ್ನು ಮಂಡ್ಯ ಜಿಲ್ಲಾಧಿಕಾರಿಗಳು ಕೂಡ ಒಂದು ಮಾತನ್ನು ಹೇಳಿದ್ರು, ಅಂದರೆ ಸೂಚನಾ ಫಲಕಗಳನ್ನು ಈಗಾಗಲೇ ಅಲ್ಲಿ ಅಳವಡಿಸಲಾಗಿದೆ. ಈಗಿದ್ರೂ ಕೂಡ ಪ್ರವಾಸಿಗರು ಬಂದಂಥ ಸಂದರ್ಭದಲ್ಲಿ ನೀರಿಗೆ ಇಳಿದು ಮೋಜು ಮಸ್ತಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಅಲ್ಲಿರುವಂಥ ಒಂದಷ್ಟು ಜಾಗಗಳೇನಿದೆ ಇದು ಅಪಾಯಕಾರಿ ಜಾಗ ಆಗಿರುವಂಥದ್ದು, ಸಾಕಷ್ಟು ಆಳ ಇರುತ್ತೆ. ಆದರೆ ಬಂದಂಥ ಪ್ರವಾಸಿಗರಿಗೆ ಮಾಹಿತಿ ಇರೋದಿಲ್ಲ. ಹೀಗಾಗಿ ಅಲ್ಲಿ ಇಳಿದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಅಚಾತುರ್ಯಗಳು ನಡೆಯುವಂಥದ್ದು ಇತ್ತೀಚೆಗೆ ಕೇಳಿ ಬರ್ತಾ ಇದೆ. ನಾನು ಈಗಾಗಲೇ ಮಾಹಿತಿಯನ್ನು ತೆಗೆದುಕೊಂಡಿದ್ದೀನಿ, ವರ್ಷಕ್ಕೆ ಎಷ್ಟು ಜನರು ಇಲ್ಲಿ ಸಾವನ್ನಪ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ. ಹೀಗಾಗಿ ಮುಂದಿನ ದಿನಗಳಲ್ಲಿ ಸೂಚನಾ ಫಲಕಗಳನ್ನು ಹೆಚ್ಚು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಹಾಗೆ ಮೃತ ಕುಟುಂಬಸ್ಥರು ಏನಿದ್ದಾರೆ ಅವರಿಗೆ ಪರಿಹಾರ ಕೊಡಿಸುವಂಥ ನಿಟ್ಟಿನಲ್ಲೂ ಕೂಡ ಸರ್ಕಾರಕ್ಕೆ ವರದಿಯನ್ನು ಕೊಡ್ತೇನೆ ಅನ್ನುವಂಥ ಮಾತನ್ನ ಮಂಡ್ಯ ಜಿಲ್ಲಾಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಇನ್ನಾದರೂ ಸಂಬಂಧಪಟ್ಟಂತ ಅಂದ್ರೆ ಪ್ರವಾಸೋದ್ಯಮ ಇಲಾಖೆ ಆಗ್ಬೋದು, ಪೊಲೀಸ್ ಇಲಾಖೆ ಆಗ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಸೆಕ್ಯೂರಿಟಿಯನ್ನು ಹಾಕಬೇಕಾಗುತ್ತೆ. ಜೊತೆಗೆ ಬಂದಂತ ಪ್ರವಾಸಿಗರಿಗೆ ಎಲ್ಲೆಲ್ಲಿ ಏನು ಡೇಂಜರ್ ಪ್ಲೇಸ್ ಇದೆ ಅದನ್ನ ಮನವರಿಕೆ ಮಾಡುವಂತ ಕೆಲಸವನ್ನ ಕೂಡ ಮಾಡಬೇಕಾಗುತ್ತೆ. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಸುದ್ದಿ. ಥ್ಯಾಂಕ್ ಯು ಸುನೀಲ್. ಶಾಲೆ ಕಟ್ಟಡದ ಸ್ಟೇಜ್ ಕುಸಿತವಾಗಿದೆ, ವಿದ್ಯಾರ್ಥಿಗಳಿಗೆ ಗಾಯ ಆಗಿದೆ. ಗಾಯಾಳು ವಿದ್ಯಾರ್ಥಿಗಳನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಚಿತ್ರದುರ್ಗದ ಖಾಸಗಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ. ಚರಂಡಿ ಮೇಲೆ ಶಾಲೆಯ ಸ್ಟೇಜ್ ನಿರ್ಮಾಣವನ್ನ ಮಾಡಲಾಗಿದ್ದು, ಅದೃಷ್ಟವಶಾತ್ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳಕ್ಕೆ ಚಿತ್ರದುರ್ಗ ನಗರ ಠಾಣೆ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ರಜಿಯಾ, ಕಾವ್ಯ, ಫಾತಿಮಾ, ನಿಶ್ಚತ್ ಸೇರಿದಂತೆ ಹಲವು ವಿದ್ಯಾರ್ಥಿಗಳಿಗೆ ಗಾಯ ಆಗಿದೆ. ಪುಣ್ಯಕಲ್ ಪ್ರಾಣಹಾನಿ ಏನೂ ಸಂಭವಿಸಿಲ್ಲ, ಗಾಯ ಆಗಿದೆ. ವಿದ್ಯಾರ್ಥಿಗಳನ್ನ ತಕ್ಷಣಕ್ಕೆ ಚಿತ್ರದುರ್ಗದ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ ನಡೆದಿರುವಂತಹ ಅವಘಡ, ಶಾಲೆ ಕಟ್ಟಡದ ಸ್ಟೇಜ್ ಕುಸಿತವಾಗಿದೆ. ಮಕ್ಕಳಿಗೆ ಇದರಿಂದ ಗಂಭೀರ ರೀತಿಯಲ್ಲಿ ಗಾಯಗಳಾಗಿದೆ ಅಂತ ಗೊತ್ತಾಗಿದೆ. ಚರಂಡಿ ಮೇಲೇನೆ ಈ ಸ್ಟೇಜ್ ನಿರ್ಮಾಣ ಮಾಡಿದ್ರು ಅನ್ನೋದು ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ. ಈಗ ಕಾಲ್ ಮುರಿತವಾಗಿರುವಂಥ ದೃಶ್ಯಗಳನ್ನೆಲ್ಲ ಗಮನಿಸ್ತಾ ಇದ್ದೀವಿ. ವಿದ್ಯಾರ್ಥಿಗಳಿಗೆ ಗಾಯ ಆಗಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಮಕ್ಕಳು ಪಾರಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. Gracias.